Karnataka cabinet has decided to revise the bus fare of 4 state transport corporations. ಸರ್ಕಾರವು ಮೊನ್ನೆಯಷ್ಟೇ 15% ಬಸ್ ದರವನ್ನು ಏರಿಸಿದೆ ಮತ್ತು ಇವರು ನೀಡಿರುವ ಅಂಕಿ ಸಂಖ್ಯೆಯ ಮಾಹಿತಿ ಪ್ರಕಾರ 2023-24 ಮತ್ತು 24-25ನೇ ಸಾಲಿನಲ್ಲಿ 4304 ಹೊಸ ಬಸ್ಗಳನ್ನು ಚಲಾವಣೆಗೆ ತಂದಿದ್ದಾರೆ ಎಂದು. ಆದರೆ ಯಾಕೆ ಹಳ್ಳಿಗಳಲ್ಲಿನ ಒಂದು ಬಸ್ಸಿನಲ್ಲಿ 120, 150 ಅಥವಾ 180 ಪ್ರಯಾಣಿಕರನ್ನು ತುಂಬಿ ಅವು ಅರ್ಧ ದಾರಿಗೆ ಬರುತ್ತಲೇ ಪಂಚರ್ ಆಗಿ, ಪಾಠ ಕಟ್ಟಾಗಿ ಅಥವಾ ಬ್ರೇಕ್ ಫೇಲ್ ಆಗಿ ನಿಂತಿರುತ್ತವೆ ಮತ್ತು ಅವುಗಳನ್ನು ತಕ್ಕ ಮಟ್ಟಿಗೆ ಸರಿಪಡಿಸುವ ಸಾಮಗ್ರಿಗಳು ಕೂಡ ಆ ಬಸ್ಸಿನಲ್ಲಿ ಲಭ್ಯವಿರುವುದಿಲ್ಲ. ಆದರೆ ಎಲ್ಲಿ ಹೊಸ ಬಸ್ಗಳು ಮತ್ತು ಈ ಸಮಸ್ಯೆ ಯಾಕೆ? ನಿಗದಿತ ಸಮಯಕ್ಕೆ ಬಸ್ ಬಾರದೇ ಕಾರಣ ನಾವು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಕೇಳಿದಾಗ ಮೊದಲು ನಿಮ್ಮ ಊರಲ್ಲಿರುವ ರಸ್ತೆಗಳನ್ನು ಸರಿ ಮಾಡಿಸಿ ಎಂದು ಉತ್ತರ ನೀಡುತ್ತಾರೆ. ಸರ್ಕಾರಕ್ಕೆ ಬಸ್ ದರವನ್ನು ಏರಿಸುವುದು ಗೊತ್ತು, ಆದರೆ ಇಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೇಳಬೇಡಿ. ಪ್ರಯಾಣ ದರಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ಇದನ್ನು ಪ್ರಶ್ನಿಸಿದಾಗ ಸರ್ಕಾರವು ಇದನ್ನು ಹೇಗೆ ಸಮರ್ಥಿಸಿಕೊಂಡಿದೆ ಎಂದರೆ, ನಿಮ್ಮ ಸರ್ಕಾರ ಇದ್ದಾಗ ಬಸ್ ದರವನ್ನು ಏರಿಸಿಲ್ಲವೇ ಎಂದು ಇದೇ ಆಗ್ತಿರೋದು. ಇಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಅವ್ರ ಮೇಲೆ ಹೇಳಿಕೆ ಕೊಡೋದು, ಅವ್ರ ಸರ್ಕಾರ ಇದ್ದಾಗ ನಿಮ್ಮ ಮೇಲೆ ಹೇಳಿಕೆ ಕೊಡೋದು. ಇಲ್ಲಿ ಬಲುಪಶಿಗಳು ಸಾಮಾನ್ಯ ಜನರು.